ಆತ್ಮೀಯ ಸ್ನೇಹಿತರೆ, ನಮಸ್ಕಾರಗಳು. ನಿಮಗೆಲ್ಲ ಅದ್ಭುತವಾದ ಪವಾಡಗಳು, ವಿಸ್ಮಯಕಾರಿ ಚಮತ್ಕಾರಗಳು ಮಾಡುವ ಬಸವಣ್ಣನ ಮಹಿಮೆ ಬಗ್ಗೆ ಹೇಳುತ್ತೇವೆ. ದನಗಳ ಜಾತ್ರೆ ಹಾಗೂ ಲಕ್ಷ ದೀಪೋತ್ಸವವು ತೋರಿಸಲಾಗುತ್ತದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಹೆಸರುಘಟ್ಟ ಪಕ್ಕದಲ್ಲಿಯೇ ತೋಟಗೆರೆ ಈ ದೇವಸ್ಥಾನ. ಮೆಜೆಸ್ಟಿಕ್ನಿಂದ 30 ಕಿಲೋಮೀಟರ್, 8ನೇ ಮೈಲಿಯಿಂದ 15 ಕಿಲೋಮೀಟರ್, ನೆಲಮಂಗಲದಿಂದ 12 ಕಿಲೋಮೀಟರ್ ದೂರದಲ್ಲಿ ಇದೆ ಈ ದೇವಸ್ಥಾನ. ಧಾರ್ಮಿಕ ದೃಷ್ಟಿಯಿಂದ ಅಲ್ಲದೆ ಪ್ರಕೃತಿ ಸೌಂದರ್ಯದಿಂದ ಪ್ರಸಿದ್ಧಿ ಇದೆ. ಕೆರೆ ಕಟ್ಟೆಗಳು, ಮರ ಗಿಡಗಳು ತುಂಬ ಆಕರ್ಷಣೀಯವಾಗಿ ಇವೆ. ಚೋಳರ ಕಾಲದ ಪುರಾತನವಾದ ಉದ್ಭವ ಬಸವಣ್ಣ. ಶಿವನ ವಾಹನ ನಂದಿ. ನಂದಿ ಅಂದರೆ ಸಂಸ್ಕೃತದಲ್ಲಿ ಜಾಯ್ಫುಲ್ನೆಸ್ ಅಂತ. ಶ್ರದ್ಧೆ ಭಕ್ತಿಯಿಂದ ಪೂಜಿಸುವವರಿಗೆ ಬಸವಣ್ಣ ಅನುಗ್ರಹಿಸುತ್ತಾನೆ. ಎಂತಹ ಕಷ್ಟಗಳೇ ಇರಲಿ, ಬಸವಣ್ಣನು ದೇವರು ಸುಲಭ ಮಾರ್ಗ ದಾರಿ ತೋರಿಸಿ ಪರಿಹಾರ ಕೊಡುತ್ತಾನೆ. ಇಲ್ಲಿ ಬಂದು ತುಂಬ ಜನ ತಮ್ಮ ಕಷ್ಟ ಕಾರ್ಪಣ್ಯಗಳ ಪರಿಹಾರ ಕಂಡುಕೊಂಡಿದ್ದಾರೆ. ಬನ್ನಿ, ನಾವು ಈ ಕ್ಷೇತ್ರದ ದರ್ಶನ ಮಾಡಿ ಪಾವನರಾಗೋಣ. ಗರುಡ ಗಂಬವು ವಿಶಿಷ್ಟ ರೀತಿಯಿಂದ ಇದೆ. ಒಂದು ಕಡೆ ವಿಘ್ನೇಶ್ವರ ಮತ್ತು ಇನ್ನೊಂದು ಕಡೆಗೆ ಆಂಜನೇಯನ ಮೂರ್ತಿಗಳು ಇದೆ. ಕಣಗಿಲ ಹೂವುಗಳು ಮತ್ತು ಬಿಲ್ಪತ್ರೆ ಎಲೆಗಳು ಮತ್ತು ಬೇವಿನ ಎಲೆಗಳು ದೇವರಿಗೆ ಅರ್ಪಿಸಿ ನಂತರ ಇವುಗಳನ್ನು ಸ್ವಾಮಿಯರು ಔಷಧದ ರೂಪದಲ್ಲಿ ಜನರಿಗೆ ಕೊಡುತ್ತಾರೆ. ಜಯ ವಿಜಯ ದ್ವಾರಪಾಲಕರು ಇದ್ದಾರೆ. ನಂಬದವರಿಗೆ ದೇವರು ಇದ್ದಾನೆ. ಶಿವರಾತ್ರಿ ಸಮಯದಲ್ಲಿ ಕಳ್ಳೆಕಾಯಿ ಪರಿಷತ್ತು ಹಾಗೂ ದನಗಳ ಜಾತ್ರೆಗಳನ್ನು ತುಂಬ ವಿಜೃಂಭಣೆಯಿಂದ ಮಾಡಲಾಗುತ್ತದೆ ಹಾಗೂ ಲಕ್ಷ ದೀಪೋತ್ಸವಗಳು ಕೂಡ ಮಾಡಲಾಗುತ್ತದೆ. ದೇಶೀಯ ನಾಟಿ ಹೋರಿಗಳು ಮತ್ತು ಹಸುಗಳು ಬೇರೆ ಬೇರೆ ಹಳ್ಳಿಗಳಿಂದ ಮೆರವಣಿಗೆ ಮುಖಾಂತರ ವೀರಗಾಸೆ ಮತ್ತು ಕತ್ತೆ ಬರಸಿ ವಾದ್ಯಗಳನ್ನು ಬಾರಿಸುತ್ತಾ ದನಕರುಗಳನ್ನು ಮೆರವಣಿಗೆ ಮುಖಾಂತರ ಕರೆತರಲಾಗುತ್ತದೆ.
ಗೆ ಮೇವು ಹಾಗೂ ನೀರಿನ ವ್ಯವಸ್ಥೆ 2 ದಿನ ಎಲ್ಲ ವ್ಯವಸ್ಥೆಯನ್ನು ದೇವಸ್ಥಾನ ಕಮಿಟಿಯಿಂದ ಮಾಡಲಾಗುತ್ತದೆ. ವಾದ ದೇಶೀಯ ಹೋರಿಗಳನ್ನು ಜಾತ್ರೆಗೆ ಕರೆದುಕೊಂಡು ಬಂದಿರ್ತಾರೆ. 8,000ದಿಂದ 2,00,000ವರೆಗಿನ ಮೊತ್ತದ ಹೋರಿಗಳನ್ನು ತಂದಿರುತ್ತಾರೆ ಹಾಗೂ ಮಾರಾಟವನ್ನು ಮಾಡುತ್ತಾರೆ. ದೇಶೀಯ ತಳಿಗಳು ಕೂಡ ಬಂದಿರುತ್ತವೆ. ಕೆಲವು ದನಕರುಗಳು ಮಾರಾಟ ಮಾಡುತ್ತಾರೆ, ಕೆಲವುಗಳು ಪ್ರದರ್ಶನಕ್ಕೆಂದು ಕರೆತರುತ್ತಾರೆ. ಕಾಂಪಿಟೇಷನ್ ಕೂಡ ಇರುತ್ತದೆ. ಯಾವ ಒಳ್ಳೆ ದನಗಳು ಹೋರಿಗಳು ಇದ್ದಾವೆ ಅಂತ ಪರೀಕ್ಷೆ ಮಾಡಿ ಗುರುತು ಮಾಡಿ ಅವುಗಳಿಗೆ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಮೂರ್ತಿಯು ವಿಶೇಷ ಹೂವಿನ ಮತ್ತು ಮುತ್ತಿನ ಅಲಂಕಾರದೊಂದಿಗೆ ಕರೆತರುತ್ತಾರೆ. ವಿಶಿಷ್ಟವಾದ ನೃತ್ಯ ನಂದಿಧ್ವಜದ ನೃತ್ಯವನ್ನು ಮಾಡುತ್ತಾ ಮೆರವಣಿಗೆ ಮುಖಾಂತರ ಕರೆತರುತ್ತಾರೆ. ವರ್ಷ ಏಪ್ರಿಲ್ ತಿಂಗಳಲ್ಲಿ ಅಂದರೆ ಯುಗಾದಿ ಕಳೆದ 20 ದಿವಸಕ್ಕೆ ಶ್ರೀ ಬಸವೇಶ್ವರ ಜಾತ್ರೆಯು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಅಕ್ಕಪಕ್ಕದ ಗ್ರಾಮಗಳಿಂದ ಆರತಿ ಮತ್ತು 6 ಗ್ರಾಮಗಳಿಂದ ತೇರುಗಳು ತಂದು ಸ್ವಾಮೀಜಿಯ ಜಾತ್ರೆಯು ವಿಶಿಷ್ಟವಾಗಿ ಮಾಡುತ್ತಾರೆ. ಬೆಟ್ಟದ ಮೇಲೆ ಇರ್ತಕ್ಕಂಥ ದೀಪವು ಪ್ರತಿ ದೀಪಾವಳಿಗೆ ದೀಪವನ್ನು ಹಚ್ಚುತ್ತಾರೆ. ವರ್ಷಕ್ಕೆ ಒಂದೇ ಸಲ ಈ ದೀಪವು 3 ದಿನಗಳ ಕಾಲ ಹಾಗೆ ಇರುತ್ತದೆ. ಈ ದೀಪವು ಬೆಟ್ಟದ ಮೇಲಿಂದ ಇರುತ್ತದೆ. ನಂದಿ ಬೆಟ್ಟದಿಂದ ನೋಡಿದರೂ ಕೂಡ ಈ ದೀಪವು ಕಾಣಿಸಲಾಗುತ್ತದೆ.
ಬಸವಣ್ಣನವರಿಗೆ ವಿಧ ವಿಧವಾದ ಅಲಂಕಾರಗಳು ಮಾಡಲಾಗುತ್ತದೆ. ಬೆಣ್ಣೆಯ ಅಲಂಕಾರ, ತರಕಾರಿ ಅಲಂಕಾರ ಮತ್ತು ಹೂವಿನ ಅಲಂಕಾರಗಳು ಬಹಳ ವಿಶಿಷ್ಟವಾಗಿ ಮಾಡಲಾಗುತ್ತದೆ. ದೀಪೋತ್ಸವವು ತುಂಬ ಹರ್ಷ ಸಂತೋಷದಿಂದ ಜನರು ಭಕ್ತಿ ಸಾಗರದಿಂದ ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಭವ್ಯ ಲಕ್ಷದೀಪೋತ್ಸವ ತುಂಬ ವಿಜೃಂಭಣೆಯಿಂದ ನಡೆಯುತ್ತದೆ. ತಯಾರಿ ನೂರಾರು ಜನರು ಸೇರಿ ದೀಪೋತ್ಸವದ ತಯಾರಿಯನ್ನು ಮಾಡುತ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಧರ್ಮಸ್ಥಳದ ಮಂಜುನಾಥೇಶ್ವರ ಟ್ರಸ್ಟ್ನ ಹಾಗೂ CNR ಟ್ರಸ್ಟ್ನ ವತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ. ದೇವಸ್ಥಾನದಲ್ಲಿರುವ ಬಸವಣ್ಣನ ವಿಗ್ರಹವು ಅದು ಸ್ವಯಂ ಉದ್ಭವ ಮೂರ್ತಿ. ನಂಬದವರಿಗೆ ದೇವರು ಇದ್ದಾನೆ. शिव
ಕೊಟಗೆರೆ ಶ್ರೀ ಬಸವೇಶ್ವರ ಸ್ವಾಮಿಯ ಇನ್ನೊಂದು ವಿಶೇಷವೆಂದರೆ ಎತ್ತುವ ಬಸವಣ್ಣ. ಇದು ಸುಮಾರು 30 kg ಇರುವಂತಹ ಬಸವಣ್ಣನ ವಿಗ್ರಹ. ಇದರ ಮೂಲಕ ಭಕ್ತಾದಿಗಳು ತಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಒಳ್ಳೆಯದಾಗೋದಿದ್ದರೆ ಬಸವಣ್ಣನ ವಿಗ್ರಹವು ಒಂದು ಹೂವಿನ ತೂಕವೂ ಇರುವುದಿಲ್ಲ, ಅಷ್ಟು ಹಗುರವಾಗಿ ಇರುತ್ತದೆ. ಕೆಲಸ ಆಗದೇ ಇದ್ದ ಪಕ್ಷದಲ್ಲಿ ಏನು ಮಾಡಿದರೂ ವಿಗ್ರಹವು ಮೇಲಕ್ಕೆ ಬರೋದೇ ಇಲ್ಲ. ಅದರಲ್ಲಿಯೂ ನಿಧಾನವಾಗಿ ಆಗಬಹುದಾದಂಥ ಕೆಲಸವಾದರೆ ಸ್ವಲ್ಪ ತೂಕ ಕಾಣಿಸಿಕೊಳ್ಳುತ್ತದೆ. ಇದೆಲ್ಲ ಸ್ವಾಮೀಜಿಯರು ಮಾಡುತ್ತಾರೆ. ಈ ಬಸವಣ್ಣನ ವಿಗ್ರಹ ಪ್ರತಿ ವರ್ಷ ಬೆಳೆಯುತ್ತಾನೇ ಇದೆ. अनंत शिव ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಬಸವಣ್ಣ ಕೊಡುತ್ತಾರೆ. ಉದಾಹರಣೆಗೆ ಬೋರ್ವೆಲಲ್ಲಿ ನೀರು ಬರುತ್ತೋ ಇಲ್ಲವೋ ಈ ಮಾಹಿತಿಯನ್ನು ಕೊಡುತ್ತಾರೆ. ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮತ್ತು ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ವಿದ್ಯಾಭ್ಯಾಸದ ಸಮಸ್ಯೆಗಳ ಬಗ್ಗೆ ಪರಿಹಾರ ಕೊಡುತ್ತಾರೆ. ಕೋರ್ಟ್ ಕಚೇರಿಗಳ ಸಮಸ್ಯೆಗಳು ಕೂಡ ಪರಿಹಾರ ಕೊಡುತ್ತಾರೆ. ಈ ತೋಟಗೆರೆ ಗ್ರಾಮದಲ್ಲಿ ಉದ್ಭವವಾಗಿರ್ತಕ್ಕಂಥ ಶ್ರೀ ಬಸವೇಶ್ವರ ಸ್ವಾಮಿ ಸುಮಾರು ಚೋಳರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಗಿರ್ತಕ್ಕಂಥದ್ದು. ಉದ್ಭವ ಮೂರ್ತಿಯೇ ಹೊರತು ಕೆತ್ತನ ಮೂರ್ತಿ ಅಲ್ಲ. ಇದರ ವಿಶೇಷತೆ ಸುಮಾರು ಚೋಳರ ಕಾಲದಲ್ಲಿ ಮುತ್ತುರತ್ನ ವ್ಯಾಪಾರ ಮಾಡೋದಕ್ಕೆ ಅಂತ ಬರ್ತಾ ಒಂದು ಇರಬೇಕಾದ್ರೆ ದಿನ 4 ವ್ಯಾಪಾರಿಗಳು ಮುತ್ತುರತ್ನ ಹಾಗೂ ದನಗಳ ಸಂತೆಗೆ ಹೊರಟಿರುತ್ತಾರೆ. ಸಾಯಂಕಾಲವಾಗಿದ್ದರಿಂದ ತುಂಬ ಆಲದ ಮರಗಳು ಇರುವ ಜಾಗ ನೋಡಿ ಗಿಡಗಳ ಕೆಳಗಡೆ ರಾತ್ರಿ ಕಳೆಯಲು ಯೋಚಿಸುತ್ತಾರೆ. ಆಗ ಅಡುಗೆ ಮಾಡಲು 3 ಕಲ್ಲುಗಳನ್ನು ತಂದು ಇಡುತ್ತಾರೆ. ಆಗ ಅಲ್ಲಿಯೇ ಅಡುಗೆ ಮಾಡುತ್ತಿರುವ ಪಾತ್ರೆಯಲ್ಲಿ ರಕ್ತದ ಥರ ಕುದಿಯಲು ಶುರುವಾಗುತ್ತದೆ ಕೆಂಪಗೆ. ಹಾಗೂ ಅದೇ ಸಮಯದಲ್ಲಿ ಇವರ ದನಕರುಗಳೆಲ್ಲ ಕೂಗುತ್ತಾ ಜ್ಞಾನ ತಪ್ಪಿ ಬೀಳುತ್ತವೆ. ಆಗ ವ್ಯಾಪಾರಿಗಳು ಭಯಭೀತರಾಗಿ ಓಡಿ ಹೋಗುತ್ತಾರೆ. ಅಲ್ಲಿಯೇ ಪಕ್ಕದಲ್ಲಿರುವ ಐವರಕಂಡಪುರ ದೇವಸ್ಥಾನಕ್ಕೆ ಹೋಗುತ್ತಾರೆ. ಆಗ ಅಲ್ಲಿ ಇರುವ ಸಾಧು ಸ್ವಾಮಿಗಳ ಹತ್ತಿರ ನಡೆದ ವಿಷಯಗಳನ್ನು ವಿವರಿಸುತ್ತಾರೆ. ಆಗ ಸ್ವಾಮೀಜಿಯವರು ಏನು ವಿಚಿತ್ರವಾಗಿದೆಯಲ್ಲ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಿರುವಾಗ ಒಂದು ಅಶರೀರವಾಣಿ ಆಗುತ್ತದೆ. ಉದ್ಭವ ಬಸವಣ್ಣನ ಬಗ್ಗೆ ಹೇಳುತ್ತಾರೆ. ಆ ಅಶರೀರವಾಣಿ ಸ್ವಾಮಿಗಳು ಕೊಟ್ಟಿರುವ ಆ ತೀರ್ಥಗಳನ್ನು ತಂದು ಈ ದನಕರುಗಳ ಮೇಲೆ ಸಿಂಪಡಿಸುತ್ತಾರೆ. ಆಗ ದನಕರುಗಳೆಲ್ಲ ಮೊದಲಿನ ಸ್ಥಿತಿಗೆ ಬರುತ್ತವೆ. ಆಗ ವ್ಯಾಪಾರಿಗಳು ಅವುಗಳನ್ನೆಲ್ಲ ತಗೊಂಡು ಹೋಗಿ ವ್ಯಾಪಾರಕ್ಕೆಂದು ಹೋಗುತ್ತಾರೆ. ಪ್ರತಿ ಸಲದ ವ್ಯಾಪಾರಕ್ಕಿಂತಲೂ ಈ ಸಲ ತುಂಬ ಜಾಸ್ತಿನೇ ವ್ಯಾಪಾರವಾಗುತ್ತದೆ. ಆವಾಗ ಆ ವ್ಯಾಪಾರಿಗಳೆಲ್ಲ ಸೇರಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಒಂದು ಚಿಕ್ಕ ದೇವಸ್ಥಾನಗಳನ್ನು ಕಟ್ಟಿಕೊಡುತ್ತಾರೆ.
ದೇವಸ್ಥಾನದ ಕಮಿಟಿ ಹಾಗೂ ಎಲ್ಲ ಭಕ್ತಾದಿಗಳಿಗೂ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ವಿಶೇಷವಾಗಿ ಶಿವಕುಮಾರ ಸ್ವಾಮೀಜಿಯವರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.